ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ನಗರದ ಇತಿಹಾಸ ಸುಮಾರು 500 ವರ್ಷಗಳಷ್ಟು ಹಳೆಯದು. ಇದನ್ನು ಕೆಂಪೇಗೌಡರು 1537ರಲ್ಲಿ ಸ್ಥಾಪಿಸಿದರು. ಆ ಕಾಲದಲ್ಲಿ ನಗರದ ರಕ್ಷಣೆಗಾಗಿ ಕೋಟೆ ಮತ್ತು ಕೊತ್ತಲಗಳನ್ನು ನಿರ್ಮಿಸಲಾಗಿತ್ತು. ಶತ್ರುಗಳ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಗುಪ್ತ ಸುರಂಗ ಮಾರ್ಗಗಳನ್ನು ನಿರ್ಮಿಸಲಾಗಿತ್ತು ಎಂಬುದು ಇತಿಹಾಸದ ಕುತೂಹಲಕಾರಿ ಸಂಗತಿ. ಈ ಸುರಂಗಗಳು ರಾಜವಂಶಸ್ಥರು ಮತ್ತು ಸೈನಿಕರ ರಹಸ್ಯ ಸಂಚಾರಕ್ಕೆ ಬಳಕೆಯಾಗುತ್ತಿದ್ದವು. ಗವಿ ಗಂಗಾಧರೇಶ್ವರ ದೇವಸ್ಥಾನವು ಈ ಸುರಂಗ ಮಾರ್ಗಗಳ ಪ್ರಮುಖ ಕೇಂದ್ರವೆಂದು ನಂಬಲಾಗಿದೆ. ಇಲ್ಲಿನ ಗುಹೆಯಲ್ಲಿ ಒಂದು ಸಣ್ಣ ದ್ವಾರವಿದ್ದು ಅದು ಸುರಂಗದ ಆರಂಭ ಎಂದು ಹೇಳಲಾಗುತ್ತದೆ. ಈ ಸುರಂಗವು ತುಮಕೂರು ಜಿಲ್ಲೆಯ ಶಿವಗಂಗೆ ಬೆಟ್ಟದವರೆಗೆ ಹೋಗುತ್ತದೆ ಎಂಬುದು ಜನಜನಿತ ಕಥೆ. ಶಿವಗಂಗೆಯು ಕೆಂಪೇಗೌಡರ ರಾಜಧಾನಿಯಾಗಿದ್ದ ಮಾಗಡಿ ಹತ್ತಿರದಲ್ಲಿದೆ. ಯುದ್ಧದ ಸಮಯದಲ್ಲಿ ರಾಜರು ಸುರಕ್ಷಿತವಾಗಿ ಹೊರಬರಲು ಈ ಮಾರ್ಗ ಬಳಕೆಯಾಗುತ್ತಿತ್ತು. ಗವಿಗಂಗಾಧರೇಶ್ವರ ದೇವಸ್ಥಾನದಿಂದ ವಾರಣಾಸಿಯವರೆಗೂ ಸುರಂಗವಿದೆ ಎಂಬ ಹಳೆಯ ನಂಬಿಕೆ ಇದೆ. ಆದರೆ ಆಧುನಿಕ ವಿಜ್ಞಾನ ಮತ್ತು ಭೂವಿಜ್ಞಾನಿಗಳು ಇದನ್ನು ಕೇವಲ ಒಂದು ದಂತಕತೆ ಎನ್ನುತ್ತಾರೆ. ಬೆಂಗಳೂರು ಕೋಟೆಯ ಅಡಿಯಲ್ಲೂ ಇಂತಹ ಅನೇಕ ಸುರಂಗಗಳು ಇವೆ ಎಂದು ಹೇಳಲಾಗುತ್ತದೆ. ಕೆಂಪೇಗೌಡರು ನಿರ್ಮಿಸಿದ ಮಣ್ಣಿನ ಕೋಟೆ ಅತ್ಯಂತ ಭದ್ರವಾಗಿತ್ತು. ಸುವರ್ಣದುರ್ಗ ಬೆಟ್ಟದ ಕೆಳಭಾಗದಲ್ಲಿ ನೆಲಪಟ್ಟಣ ಎಂಬ ಭೂಗತ ನಗರವನ್ನೇ ನಿರ್ಮಿಸಲಾಗಿತ್ತು. ಇದು ಶತ್ರುಗಳ ಕಣ್ಣಿಗೆ ಕಾಣದಂತೆ ಭೂಮಿಯ ಒಳಗೆ ಇರುತ್ತಿತ್ತು. ಇಲ್ಲಿ ಸೈನಿಕರಿಗೆ ತರಬೇತಿ ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಡಲಾಗುತ್ತಿತ್ತು. ಬೆಂಗಳೂರಿನ ಪೇಟೆ ಪ್ರದೇಶದ ಅನೇಕ ಹಳೆಯ ಮನೆಗಳ ಅಡಿಯಲ್ಲಿ ಸುರಂಗದ ದ್ವಾರಗಳಿವೆ ಎಂಬ ವದಂತಿ ಇದೆ. ಅವೆನ್ಯೂ ರಸ್ತೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಇಂತಹ ರಹಸ್ಯ ಹಾದಿಗಳಿದ್ದವು ಎಂದು ಹಿರಿಯರು ಹೇಳುತ್ತಾರೆ. ಲಾಲ್ಬಾಗ್ನ ಬಂಡೆಯ ಕೆಳಗೆ ಕೂಡ ಸುರಂಗದ ಹಾದಿಗಳಿವೆ ಎಂದು ನಂಬಲಾಗಿದೆ. ಈ ಸುರಂಗಗಳು ಗಾಳಿ ಮತ್ತು ಬೆಳಕು ಬರುವಂತೆ ವೈಜ್ಞಾನಿಕವಾಗಿ ನಿರ್ಮಿಸಲ್ಪಟ್ಟಿದ್ದವು. ಇವುಗಳನ್ನು ಕಲ್ಲಿನ ಕೆತ್ತನೆ ಮತ್ತು ಇಟ್ಟಿಗೆಗಳಿಂದ ನಿರ್ಮಿಸಲಾಗಿತ್ತು. ಕೆಂಪೇಗೌಡರ ಕಾಲದ ಈ ಸುರಂಗಗಳು ಇಂದಿನ ಮೆಟ್ರೋ ರೈಲಿನ ಸುರಂಗಗಳಿಗಿಂತ ಅದ್ಭುತವಾಗಿವೆ. ರಾಜರು ತಮ್ಮ ಅಮೂಲ್ಯವಾದ ಖಜಾನೆಗಳನ್ನು ಇಂತಹ ಸುರಂಗಗಳಲ್ಲಿ ಬಚ್ಚಿಡುತ್ತಿದ್ದರು. ಆಪತ್ತು ಬಂದಾಗ ರಾಣಿ ಮತ್ತು ಮಕ್ಕಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲು ಇವು ಬಳಕೆಯಾಗುತ್ತಿದ್ದವು. ಈ ಸುರಂಗಗಳ ಹಾದಿ ಕೇವಲ ಆಯ್ದ ಸೈನಿಕರಿಗೆ ಮತ್ತು ರಾಜರಿಗೆ ಮಾತ್ರ ತಿಳಿದಿರುತ್ತಿತ್ತು. ಈ ಮಾಹಿತಿಯನ್ನು ಗೌಪ್ಯವಾಗಿಡಲು ಕಟ್ಟುನಿಟ್ಟಾದ ನಿಯಮಗಳಿದ್ದವು. ಬೆಂಗಳೂರಿನ ಬುಲ್ ಟೆಂಪಲ್ ಹತ್ತಿರವೂ ಇಂತಹ ಸುರಂಗದ ಗುರುತುಗಳಿವೆ ಎಂದು ಹೇಳಲಾಗುತ್ತದೆ. ನಗರದ 4 ದಿಕ್ಕುಗಳ ಗೋಪುರಗಳ ನಡುವೆ ಸಂಪರ್ಕ ಕಲ್ಪಿಸುವ ರಹಸ್ಯ ಹಾದಿಗಳಿದ್ದವು. ಹಲಸೂರು ಕೆರೆಯ ಸುತ್ತಮುತ್ತ ಕೂಡ ಕೆಲವು ಸುರಂಗ ಮಾರ್ಗಗಳ ಪತ್ತೆಯಾಗಿರುವ ಬಗ್ಗೆ ವರದಿಗಳಿವೆ. ಬ್ರಿಟಿಷರ ಕಾಲದಲ್ಲಿ ಈ ಅನೇಕ ಸುರಂಗಗಳನ್ನು ಮುಚ್ಚಿ ಹಾಕಲಾಯಿತು. ಸುರಕ್ಷತೆಯ ದೃಷ್ಟಿಯಿಂದ ಈ ಹಾದಿಗಳನ್ನು ಬಂದ್ ಮಾಡಲಾಯಿತು. ಇಂದು ಈ ಸುರಂಗಗಳಲ್ಲಿ ಹೆಚ್ಚಿನವು ಮಣ್ಣು ಮತ್ತು ಕಸದಿಂದ ತುಂಬಿ ಹೋಗಿವೆ. ನಗರೀಕರಣದ ಪ್ರಭಾವದಿಂದ ಈ ಐತಿಹಾಸಿಕ ಕುರುಹುಗಳು ನಾಶವಾಗಿವೆ. ಆದರೆ ಜನಪದ ಸಾಹಿತ್ಯದಲ್ಲಿ ಈ ಸುರಂಗಗಳ ಬಗ್ಗೆ ವಿವರವಾದ ವರ್ಣನೆ ಇದೆ. ಕೆಂಪೇಗೌಡರ ಶೌರ್ಯ ಮತ್ತು ಬುದ್ಧಿವಂತಿಕೆಗೆ ಈ ಸುರಂಗಗಳೇ ಸಾಕ್ಷಿ. ಇವು ಅಂದಿನ ಕಾಲದ ಇಂಜಿನಿಯರ್ಗಿಂತ ಕೌಶಲ್ಯವನ್ನು ತೋರಿಸುತ್ತದೆ. ಬೆಂಗಳೂರು ಒಂದು ಆಧುನಿಕ ನಗರವಾದರೂ ಅದರ ಅಡಿಯಲ್ಲಿ ಇತಿಹಾಸ ಅಡಗಿದೆ. ಪ್ರವಾಸಿಗರು ಇಂದಿಗೂ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದು ಆ ಗುಹೆಯನ್ನು ಕುತೂಹಲದಿಂದ ನೋಡುತ್ತಾರೆ. ಈ ರಹಸ್ಯಗಳನ್ನು ಭೇದಿಸಲು ಇಂದಿಗೂ ಸಂಶೋಧನೆಗಳು ನಡೆಯುತ್ತಿವೆ. ಕೆಲವು ಇತಿಹಾಸಕಾರರು ಇವು ಕೇವಲ ಚರಂಡಿ ವ್ಯವಸ್ಥೆಯಾಗಿರಬಹುದು ಎಂದು ವಾದಿಸುತ್ತಾರೆ. ಆದರೆ ಸ್ಥಳೀಯ ಪುರಾಣಗಳು ಇವುಗಳನ್ನು ಯುದ್ಧದ ಹಾದಿಗಳೆಂದು ಕರೆಯುತ್ತವೆ. ಬೆಂಗಳೂರಿನ ಕೆಂಪೇಗೌಡರ ಕೋಟೆಯ ಹತ್ತಿರ ಒಂದು ದೊಡ್ಡ ರಹಸ್ಯ ದ್ವಾರವಿದೆ. ಇದು ಟಿಪ್ಪು ಸುಲ್ತಾನ್ ಕೂಡ ತನ್ನ ಆಡಳಿತದ ಅವಧಿಯಲ್ಲಿ ಬಳಸಿಕೊಂಡಿದ್ದನು. ಶತ್ರು ಪಡೆಗಳು ಆಕ್ರಮಣ ಮಾಡಿದಾಗ ಸದ್ದಿಲ್ಲದೆ ತಪ್ಪಿಸಿಕೊಳ್ಳಲು ಇವು ಸಹಾಯ ಮಾಡುತ್ತಿದ್ದವು. ಮಾಗಡಿ ಕೋಟೆಯಲ್ಲೂ ಇಂತಹದ್ದೇ ಗುಪ್ತ ಮಾರ್ಗಗಳಿವೆ. ಇವು ಮಾಗಡಿಯಿಂದ ಬೆಂಗಳೂರಿನವರೆಗೆ ಸಂಪರ್ಕ ಹೊಂದಿದ್ದವು ಎನ್ನಲಾಗುತ್ತದೆ. ಈ ಸುರಂಗಗಳಲ್ಲಿ ವಿಷಕಾರಿ ಹಾವುಗಳು ಮತ್ತು ಬಾವಲಿಗಳು ಇರುತ್ತವೆ ಎಂಬ ಭಯವೂ ಇತ್ತು. ಈ ಕಾರಣದಿಂದ ಜನರು ಅದರೊಳಗೆ ಹೋಗಲು ಹಿಂಜರಿಯುತ್ತಿದ್ದರು. ಈಗಿನ ಮೆಜೆಸ್ಟಿಕ್ ಪ್ರದೇಶದ ಅಡಿಯಲ್ಲೂ ಗುಪ್ತ ಹಾದಿಗಳಿದ್ದವು ಎಂದು ಹೇಳಲಾಗುತ್ತದೆ. ದೇವಸ್ಥಾನಗಳ ನಡುವೆ ಅರ್ಚಕರು ಸಂಚರಿಸಲು ಸಣ್ಣ ಸುರಂಗಗಳನ್ನು ಬಳಸುತ್ತಿದ್ದರು. ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೂ ಸುರಂಗದ ಸಂಪರ್ಕವಿತ್ತಂತೆ. ಇದು ಕರಗ ಮಹೋತ್ಸವದ ಸಮಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿತ್ತು ಎಂದು ಕೆಲವು ನಂಬಿಕೆಗಳಿವೆ. ಕೆಂಪೇಗೌಡರ ಕಾಲದಲ್ಲಿ ಹತ್ತಿರದ ಬೆಟ್ಟಗಳ ಮೇಲೆ ಕಣ್ಗಾವಲು ಗೋಪುರಗಳಿದ್ದವು. ಆ ಗೋಪುರಗಳಿಂದ ಕೋಟೆಗೆ ಸಂದೇಶ ರವಾನಿಸಲು ಈ ಮಾರ್ಗಗಳು ಬಳಕೆಯಾಗುತ್ತಿದ್ದವು. ಈ ಸುರಂಗಗಳು ಎಷ್ಟು ಆಳವಾಗಿದ್ದವು ಎಂದರೆ ಮೇಲಿನ ಯುದ್ಧದ ಸದ್ದು ಕೆಳಗೆ ಕೇಳಿಸುತ್ತಿರಲಿಲ್ಲ.
ಇಲ್ಲಿ ಆಹಾರ ಪದಾರ್ಥಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಿ ಇಡಲಾಗುತ್ತಿತ್ತು. ಕುಡಿಯುವ ನೀರಿನ ಕೊಳವೆ ಮಾರ್ಗಗಳು ಕೂಡ ಸುರಂಗಗಳಂತೆ ಕಾಣುತ್ತಿದ್ದವು. ಬೆಂಗಳೂರು ನಿರ್ಮಿಸುವಾಗ ಕೆಂಪೇಗೌಡರು ಭದ್ರತೆಗೆ ಮೊದಲ ಆದ್ಯತೆ ನೀಡಿದ್ದರು. ಈ ಸುರಂಗಗಳ ಒಳಗೆ ದೀವಟಿಗಳನ್ನು ಇಡುವ ವ್ಯವಸ್ಥೆ ಇತ್ತು. ಕೆಲವು ಕಡೆಗಳಲ್ಲಿ ಗಾಳಿ ಹರಿಯಲು ಸಣ್ಣ ಕಿಂಡಿಗಳನ್ನು ಮಾಡಲಾಗಿತ್ತು. ಈ ಇತಿಹಾಸವನ್ನು ತಿಳಿದರೆ ನಮಗೆ ಅಚ್ಚರಿಯಾಗುತ್ತದೆ. ಇಂದಿನ ಪೀಳಿಗೆಗೆ ಈ ರಹಸ್ಯ ಮಾರ್ಗಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಪುರಾತತ್ವ ಇಲಾಖೆಯು ಇವುಗಳನ್ನು ಸಂರಕ್ಷಿಸುವ ಕೆಲಸ ಮಾಡಬೇಕಿದೆ. ಬೆಂಗಳೂರಿನ ಪಾರಂಪರಿಕ ನಡಿಗೆಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ನಮ್ಮ ಹಿರಿಯರು ಈ ಸುರಂಗಗಳ ಬಗ್ಗೆ ಅನೇಕ ರೋಚಕ ಕಥೆಗಳನ್ನು ಹೇಳುತ್ತಿದ್ದರು. ಈ ಕಥೆಗಳು ಬೆಂಗಳೂರಿನ ಗತ ವೈಭವವನ್ನು ನೆನಪಿಸುತ್ತವೆ. ಸುರಂಗ ಮಾರ್ಗಗಳ ಅಸ್ತಿತ್ವದ ಬಗ್ಗೆ ವೈಜ್ಞಾನಿಕ ದಾಖಲೆಗಳು ಕಡಿಮೆ ಇವೆ, ಆದರೆ ಜನರ ನಂಬಿಕೆಯಲ್ಲಿ ಇವು ಇಂದಿಗೂ ಜೀವಂತವಾಗಿದೆ. ಕೆಂಪೇಗೌಡರು ಕೇವಲ ನಗರ ನಿರ್ಮಾಪಕ ಮಾತ್ರವಲ್ಲ, ಒಬ್ಬ ದೂರದೃಷ್ಟಿಯ ಯುದ್ಧ ತಂತ್ರಜ್ಞ. ಅವರ ರಕ್ಷಣಾ ತಂತ್ರದ ಭಾಗವಾಗಿಯೇ ಈ ಸುರಂಗಗಳು ಹುಟ್ಟಿಕೊಂಡವು. ಬೆಂಗಳೂರಿನ ಮಣ್ಣಿನ ಗುಣಲಕ್ಷಣಗಳು ಸುರಂಗಗಳನ್ನು ತೋಡಲು ಸೂಕ್ತವಾಗಿದ್ದವು. ಗಟ್ಟಿಯಾದ ಕಲ್ಲುಗಳನ್ನು ಕೊರೆದು ಈ ದಾರಿಗಳನ್ನು ಮಾಡಲಾಗಿತ್ತು. ಇವುಗಳಲ್ಲಿ ಕೆಲವು ಕಿಲೋಮೀಟರ್ಗಳಷ್ಟು ಉದ್ದವಿದ್ದವು. ಇಂದು ನಾವು ಓಡಾಡುವ ರಸ್ತೆಗಳ ಕೆಳಗೆ ಈ ಇತಿಹಾಸ ಮಲಗಿದೆ. ಈ ರಹಸ್ಯಗಳನ್ನು ಹೊರಹಾಕಿದರೆ ಬೆಂಗಳೂರಿನ ಮತ್ತೊಂದು ಮುಖ ಪರಿಚಯವಾಗುತ್ತದೆ. ಗುಪ್ತ ಸುರಂಗಗಳ ಕಥೆಗಳು ಯಾವಾಗಲೂ ರೋಮಾಂಚನಕಾರಿಯಾಗಿರುತ್ತದೆ. ಇದು ನಮ್ಮ ಬೆಂಗಳೂರಿನ ಅನ್ವೇಷಿಸಿದ ಪಾರಂಪರಿಕ ಸಂಪತ್ತು. ಈ ವಿಡಿಯೋ ಮೂಲಕ ಅಂತಹ ಅದ್ಭುತ ಇತಿಹಾಸವನ್ನು ಎಲ್ಲರಿಗೂ ತಲುಪಿಸೋಣ. ಕೆಂಪೇಗೌಡರ ಕಾಲದ ಈ ರಹಸ್ಯಗಳು ಎಂದಿಗೂ ನಮ್ಮ ಹೆಮ್ಮೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.